ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವ್ಲಾಗಲ್ಲಿ ನಾನು ಯಾರನ್ನು ಕರಿತಾ ಇದ್ದೀನಿ ಅಂತ ಹೇಳಿದರೆ, ಬಾ ನಮ್ಮದು ಲಕ್ಷ್ಮಿ ಇದ್ದಾಳೆ. ಅವಳು ಇವತ್ತು ನಮ್ಮ ಮನೆಗೆ ಬರೋವಳು ಆ್ಯಕ್ಚುಲಿ. ಹಾಗೆ ಈಗ ನಾವು ಅವಳಿಗೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಬರಬೇಕು ಅಂತ ತುಂಬ ಇತ್ತು. ಸೊ ಕರ್ಕೊಂಬಂದು ದರ್ಶನ ಮುಗಿಸ್ಕೊಂಡು ಬಂದು ಊಟ ಮಾಡಿ ಈಗ ಇಲ್ಲಿ ಪಾರ್ಕಿಗೆ ಬಂದಿದ್ದೇವೆ. ಧರ್ಮಸ್ಥಳ ಪಾರ್ಕಲ್ಲಿದ್ದೇವೆ. ಹಾಗೆ ಜಸ್ಟ್ ಊಟ ಆಯಿತು, ಗಟ್ಟಿ ಆಯಿತು. ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ದರ್ಶನಕ್ಕೆ ಇವತ್ತು ಅಷ್ಟು ರಶ್ ಇರಲಿಲ್ಲ, ಫ್ರೀ. ನಿಜ ಹೇಳ್ತೇನೆ, ನಾನು ಧರ್ಮಸ್ಥಳದ ದರ್ಶನ ಕರೆಕ್ಟ್ ಮಾಡಿದೆ ಅಂದರೆ ಇಷ್ಟು ವರ್ಷದಲ್ಲಿ ಎಷ್ಟೋ ಸತಿ ದೇವಸ್ಥಾನ ಒಳಗಡೆ ಹೋಗಿದ್ದೇನೆ, ಬಟ್ ಕರೆಕ್ಟ್ ಮಾಡಿದರೆ ಇವತ್ತೇ ಆ ದೇವರನ್ನ ನೋಡಿದ್ದು ಅಷ್ಟು ಹತ್ತಿರದಿಂದ ಅಷ್ಟು ನೋಡಿದ್ದು ಫಸ್ಟ್ ಟೈಮ್ ನಾನು. ಆ್ಯಂಡ್ ಮತ್ತೆಂತ ಅಂತ ಹೇಳಿದರೆ ಊಟ ಛತ್ರದಲ್ಲಿ ನಾನು 2 ಸತಿ ಬ್ಯಾಟಿಂಗ್ ಮಾಡಿದೆ, ಇದು ಒಂದೇ ಸತಿ. ಅದು ಸಹ ಸ್ವಲ್ಪ ಊಟ ಉಳಿಸಿದ್ದು, ಅದು ತಿನ್ಲಿಕ್ಕೆ ಆಗುದಿಲ್ಲ ನನಗೆ. ಅದು ತಿನ್ನೋದ್ರಿಂದ ಅಭ್ಯಾಸ ಆಗಿದೆ. ಹಾಗೆ ಇವರು ಅಪರೂಪ ಅಲ್ವಾ, ಹಾಗೆ ಅವರಿಗೆ ಖುಷಿ. ನನಗಂತ ಇಷ್ಟ ಆಯಿತು, ಹೊಟ್ಟೆ ಫುಲ್. ನನಗೆ ಸ್ವಲ್ಪ ತಿನ್ನುವಾಗಲೇ ಹೊಟ್ಟೆ ಫುಲ್ ಆಗಿದೆ. ಹಾಗೆ ಈಗ ನಾವು ಪಾರ್ಕಿಗೆ ಒಂದು ರೌಂಡ್ ಹಾಕುವ, ಬನ್ನಿ ನಮ್ಮ ಜೊತೆ. ನಾವಾಗ ಅಲ್ಲಿದ್ವಿ, ಈಗ ಇಲ್ಲಿಗೆ ಬಂದ್ವಿ. ಲಕ್ಷ್ಮಿ ತಗೊಂಡೋಗೋಣ ಪದಾರ್ಥ ಮಾಡಲಿಕ್ಕೆ. ನಾನು ತಿನ್ನಲ್ಲವಾ, ಇಲ್ಲ ತಗೊಂಡೋಗ್ತಿದ್ದೆ. ಎಷ್ಟು ಚಂದದುಂಟಲ್ಲ. ಹೌದು, ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಕಾಕಿ ಅಷ್ಟು ಪರವಾಗಿಲ್ಲ, ಇದು ಸೈಡ್ ಉಂಟು. ಆ ಕಲರ್ ಕಲರ್ ಎಷ್ಟು ದಪ್ಪ ಉಂಟು ಮೀನೆಲ್ಲ. ದೊಡ್ಡ ದೊಡ್ಡ ಫುಡ್ ಹಾಕ್ತಾರೆ ಅದಕ್ಕೆ. ಯಾರಿಗೆ ಗೊತ್ತು, ಫುಡ್ ಹಾಕ್ತಾರೇನು. ಅಲ್ಲಿ ಸಹ ಉಂಟು ಗೆರೆಯಲ್ಲಿ, ತೋರಿಸು. ಅಲ್ಲಿ ಅದು ಇದು ಸ್ವಲ್ಪ ಮೆದುಕುತ್ತದೆ, ಅದು ಮೆದುಕುದಿಲ್ಲ ಅಷ್ಟೇ. ಜೀವ ಉಂಟು, ಇಲ್ಲ ಗೊತ್ತಾಗ ಜೀವ ಉಂಟು ಮರೈತಿ. ಈಚೆ ಈಚೆ ಇಲ್ವಾ ಅಂತ, ಈಚೆ ಎಲ್ಲ ಕಲೆಂಕೆ ಇರೋದು, ಇಲ್ಲಿ ಇಲ್ಲ. ಅದ್ರ ಒಳಗಡೆ ನೋಡು ಲಕ್ಷ್ಮಿ, ಈಗ ವಿಡಿಯೋದಲ್ಲಿ ಕಾಣಿಸಲ್ಲ. ಎಷ್ಟು ಮಾರೈತಿ. ಹೇಗೆ ಆಚೆ ಮಾಡುದು, ಅದಾಗುದಿಲ್ಲ, ಅದು ಕಾಣ್ಲಿಕ್ಕೆ ಸಿಲ್ಲ ಇವರಿಗೆ ವಿಡಿಯೋದಲ್ಲಿ. ಈಗ ಅದೇ ವಿಡಿಯೋದಲ್ಲಿ ಕಾಣ್ಲಿಕ್ಕಿಲ್ಲ ಅದು. ನೋಡಿ ಧರ್ಮಸ್ಥಳ ಪಾರ್ಕ್ ಹೀಗೆ ಉಂಟು. ಜನ ಇಲ್ಲದೆ ಸ್ವಲ್ಪ ಪಾರ್ಕ್ ಬಿಕ್ಕ ಉಂಟು, ಇಲ್ಲಾಂದ್ರೆ ಅಷ್ಟೊತ್ತಿಗೂ ಜನವೇ. ಹಾಗೆ ರೆಡಿಂದ ಕಾಣ್ತದ, ಕಾಣುದಿಲ್ಲ. ಅದು ಎಂತ ಗೊತ್ತುಂಟಾ, ಮೀನಿದ್ದು ಅಕ್ವೇರಿಯಂ. ಹೌದು, ಮೀನಿಗೆ ಬರ್ತಿತ್ತು. ನೀನು ಜೀವಿತ ಎಜುಕೇಶನ್ ಆಯ್ತಲ್ಲ ಈಗ ನೋಡಿ, ಇದಕ್ಕದಕ್ಕೆ ಒಳ್ಳೆ ಮ್ಯಾಚಿಂಗ್ ಇಲ್ಲ. ಸೇಮ್ ಒಂದು ಒಳ್ಳೆ ಕೆಲಸ ಸಿಕ್ಕಿತಾ, ಕಂಪ್ಯೂಟರ್ ಕ್ಲಾಸಸ್ ಆಯ್ತು. ಗೊತ್ತಿ ನೋಡಿದ್ರೆ ಈಗ ನಾನು ಇದು ಎಲ್ಲ ಆಗ್ಲಿಕ್ಕಿಂತ ಮುಂಚೆ ಬಂದದ್ದು. ಹೌದಾ? ಒಳಗಡೆ ರೀಸೆಂಟ್ ಆಗಾದದ್ದು ಇದು. ರೀಸೆಂಟ್ ಅಂದ್ರೆ ತುಂಬಾ ಏನ್ ರೀಸೆಂಟ್ ಅಲ್ಲ, ಬಟ್ ಒಳಗಡೆ ಎಂತೆಲ್ಲ ಉಂಟು ಗೊತ್ತಿಲ್ಲ ನಂಗೆ. ಪಾರ್ಕ್ ಉಂಟು. ಹುಡುಗ ಮಾತಾಡ್ತಿದ್ದಾರೆ, ಹುಡುಗ ಮಾತಾಡ್ತಿದ್ದಾರೆ. ಇಲ್ಲೇ ಹುಡುಗಿ ಸಿದ್ದಾರೆ ಪಾಪ, ವಿಡಿಯೋದಲ್ಲಿ ತೋರಿಸಿ ಮತ್ತೆ ಅದು ನೋಡಿದ್ರೆ. ಇದು ಪಾರ್ಕ್ ಇದು ಲಾಸ್ಟ್, ವಾಪಸ್ ಟ್ವೀನ್ ಹಾಗೆ ಹೋಗೋದು. ನಂದು ಎಂಥದ್ದು ಗೊತ್ತುಂಟು, ಈ ಕ್ಯಾಮ್ರಾದಲ್ಲಿ ಸ್ವಲ್ಪ ಅಡ್ಡಡ್ಡ ಬರ್ತಾ ಉಂಟಲ್ಲ. ಮೊನ್ನೆಷ್ಟೇ ಡಿಸ್ಪ್ಲೇ ಸರಿ ಮಾಡಿಸಿದ್ದೆ, ಅದಾಗಿ ವಾಪಸ್ ಉಂಟಲ್ಲ. ವಾಪಸ್ ಹೊಡೆದು ಹಾಕಿ ಅಗಡಿ ತೆಗ್ದಿದ್ದಾಳೆ ಅಂತಿಲ್ಲ. ನಾನಲ್ಲ, ತಂಗಿ ಬೀಳ್ಸಿದ್ದು. ಎಂತ ಮಾಡ್ಲಿಕ್ಕಾಗುದಿಲ್ಲ, ಅಲ್ಲಿ ಕೂತ್ಕೊಳ್ಲಿಕ್ಕೂ ಆಗುದಿಲ್ಲ. ಆಮೇಲೆ ತಂಗಿ ಬೀಳ್ಸಿ ಹಾಕಿ. ತಂಗಿ ಬ್ಲಾಗ್ ನೋಡಿದ್ರೆ ಉಂಟು ನಿನಗೆ. ನೋಡ್ಲಿ, ನಾನು ಸರಿ ಬೈದ್ದೇನೆ, ಅವಳು ಸಹ ನಂಗೆ ಬೈದ್ಯಾಳೆ. ನೀನೆಂತ ಮದ್ದಾಗೆ ಚಾರ್ಜಿಗಿಟ್ಟಲ್ಲಿ ಬೀಳ್ಸಿ ಹಾಕಿದ್ದವಳು. ಅಲ್ಲಿ ಒಬ್ಬ ಜನ ಎದ್ದು ಹೋಯ್ತು, ಕೂತ್ಕೊಳ್ಬೋದಿತ್ತು ಮಾರ. ಎಲ್ಲಿ ಹಾಗೆ ಅಲ್ಲಿ ಆ ಕಡೆ ಇದ್ಯಾಕೆ ಮೂರ್ತಿಯಲ್ಲ ಸ್ಟ್ಯಾಚು ಹೀಗೆ ಇಟ್ಟಿದ್ದಾರೆ? ಎಂತ ಹಳೆ ಮೂರ್ತಿಗಳು. ಮಂಜೂಷ ಸಂಗ್ರಹಾಲಯ ತಂದೆ ತೋರಿಸುದಬ್ಬ ನಂಗೆ. ಅಲ್ಲಿ ನೋಡು ಕಾರಂಜಿ. ಸರಿ ಹೇಳಿದ್ಯಲ್ಲ, ನಾನು ಎಂತ ಹೇಳ್ತಿದ್ದ ಅನ್ಕೊಂಡಿದ್ದೆ. ಈಗ ಕಾರಂಜಿ ಅಂತ ಹೇಳ್ತೀಯಲ್ಲ, ಯಾಕಂದ್ರೆ ಇವಳು ಕನ್ನಡದಲ್ಲಿ ಬಂಟಿದಿ. ಅವಳಿಗೆ ಕನ್ನಡ ಮಾತಾಡೋದು ಸ್ವಲ್ಪ ಕನ್ನಡ ಚಂದ ಮಾತಾಡ್ತಾನೆ ಆಯ್ತಾ, ನನಗೆ ತುಳುವೆ ಸರಿ ಬರೋದು. ಅದೌದು, ಅದನ್ನ ಕನ್ನಡದಲ್ಲೆಲ್ಲ ಎಕ್ಸ್ಪರ್ಟ್. ನಾವು ಕ್ಯಾಶುವಲ್ ಕನ್ನಡ ಮಾತಾಡೋದಕ್ಕೂ. ಇದು ಕಾರಂಜಿ ಅಲ್ಲ, ಪೈ ಪೊಟ್ಟದದ್ದು. ನೋಡಿ ಲಕ್ಷ್ಮಿದು ಕಾರಂಜಿ ಇದುವೆ ಆಯ್ತಾ. ಅವಳ ಇದ್ರಲ್ಲಿ ಕಾರಂಜಿ ಅಂತ ಹೇಳಿದ್ರೆ ಈತ ಇರ್ತದೆ, ಪೈ ಪೊಟ್ಟೆ ಆಗಿ ಅದರಿಂದ ನೀರು ಬರ್ತಾ ಇರ್ತದೆ. ಇಲ್ಲಿ ಕೂತ್ಕೊಳ್ಳೋಣ, ಅಲ್ಲಿ ಬಿಸಿಲು ಮಾರೈತಿ ಕರ್ಮ. ಬೈ ಚಂದ ಹೋಗುವ. ಹಾಗೆ ಇದು ನೋಡಿದೆ ಮೂರ್ತಿಗಳನ್ನು ಇಟ್ಟಿದ್ದು, ಅವಳು ತೋರಿಸ್ಲಿಕ್ಕೆ ಹೇಳಿದ್ದು.
ಫೋಟೋ ತೆಗಿತೀಯಾ? ನೀನು ತುಂಬ ಹೈಟ್ ಇದೆಯಾ, ಏನು ಮಾಡ್ಲಿಕ್ಕಾಗ. ಫೋಟೋ ತೆಗಿಲ್ಲ? ಅದೇ ಹಾಗೆ ನೋಡಿ, ಇಲ್ಲಿ ಅಕ್ವೇರಿಯಂ ಉಂಟು. ಒಳಗಡೆ ವಿಡಿಯೋ ಮಾಡಲಿಕ್ಕೆ ಫೋಟೋ ತೆಗೆಯುವವರು ಕ್ಯಾಮರಾ ಫ್ಲ್ಯಾಶ್ ಮಾಡಬಾರದು, ವಿಡಿಯೋ ಮಾಡ್ಬೋದು, ಫ್ಲ್ಯಾಶ್ ಆನ್ ಮಾಡಬಾರ್ದು ಅಂತ ರೂಲ್ಸ್ ಹಾಕಿದ್ದಾರೆ. ಸೊ ಒಳಗಡೆ ಹೋಗೋದು ಬೇಡವಾ? ಹೋಗುವ, ವಿಡಿಯೋ ಮಾಡೋದು ಬೇಡವಾ ಅಂತ ಕೈಗೊಳ್ಳೋದಿಂದ್ರೆ ನೀನು ಮಾತಾಡು. ಕೊಡ್ತಾರಂತೆನಾ? ನಾನು ಹೇಳ್ತೇನೆ. ನಾನಲ್ಲಿ ಎಷ್ಟು ಚಂದ ಉಂಟು. ಇದು ಒಳ್ಳೇದು ಕ್ಲೀನ್ ಮಾಡ್ಲಿಕ್ಕೆ ಅಷ್ಟೇ ಬಂದಿದ್ದು. ಎಂತ ಮೀನು? ಗೌರಮಿ. ಅದರಿಂದ ಕಣ್ಣು ನೋವು ಹೇಗುಂಟು ಕಣ್ಣು. ಜೀವಿತ ತರಾನೇ ಉಂಟು. ಜೀವಿತ ಬಾಯ್ ಕ್ಲಿಪ್ ಹಾಕಿಸ ಆಯ್ತಾ ನೆಕ್ಸ್ಟ್ ಟೈಮ್. ನೋಡು, ಝೂಮ್ ಹಾಕ್ತಾ ಇದ್ದಾನೆ. ಇದೆಲ್ಲ ಸೇಮ್ ಪದಾರ್ಥದ ಮೀನಾಗಿದೆ ಉಂಟು. ಅದೇ ವಾಯ್ಸ್ ಅಲ್ಲ ನಾವು ಸರ್ ಅದ್ರ ಒಳಗೆ ಎಷ್ಟು ಚಂದ ಉಂಟು ಅದು. ನಂದು ಕ್ಯಾಮರಾ ಕ್ಲಾರಿಟಿ ಚಂದ ಇಲ್ಲ. ಚಂದ ಉಂಟು, ಸಾಕು. ಫ್ಲ್ಯಾಶ್ ನಿಷೇಧ. ಅಯ್ಯೋ ನೀನು ಇಲ್ಲಿಂದ ಹಾಗೆನೆ ತಗೊಂಬ. ಅಕ್ಕೆ ಡೌನ್ ಬೇಡವಾ? ಆ ಗ್ರೀನ್ ಕಲರ್ದು ನೋಡು, ಬಾಬೆನೆ ಐಸ್ ಸ್ನ್ಯಾಪ್ ಹಾಕ್ಲಿಕ್ಕೆ ಆಗ್ತದೆ. ಇಲ್ಲಿ ಖಾಲಿ ಉಂಟು, ಇಲ್ಲಿಲ್ಲ. ಬಬಲ್ಸ್ ನೋಡಿ ಸಕ್ಕದುಂಟು. ಐಸರ್ ದೊಡ್ಡ ಮೀನಿಯಾ? ದೊಡ್ಡ ಮೀನು ಈಗ ನೋಡು, ಸರಿ ಹಿಡಿತಿದ್ದೇನೆ. ದಮ್ಮಯ್ಯ ಮಾರೆ, ಇವಳದೊಂದು ವಿಡಿಯೋ ಅಸಿಸ್ಟೆಂಟ್ ಆಗ್ಬಾರ್ದು ನಾನು. ನೋಡಿ, ಅವಳು ಹೇಳಿದ್ಲು ನಾನು ವಿಡಿಯೋ ಮಾಡ್ತೇನೆ, ನೀನು ಮಾತಾಡು ಅಂತ. ಅವಳು ವಿಡಿಯೋಗ್ರಾಫರ್ ಸರಿ ಇಲ್ಲದಿದ್ರೆ ಹೇಗೆ ನಾವು ಮಾತಾಡೋದು ಹೇಳಿ? ನೀವೇ ಈಗ ಬ್ಲಾಗ್ ನೋಡ್ತಿದ್ದೀರಲ್ಲ, ಎಷ್ಟು ಚೆಂದ ಆಗಿದೆ, ನೀವೇ ಹೇಳಿ. ಇದನ್ನು ಎಷ್ಟು ಸತಿ ತೋರಿಸ್ತೀವಿ? ನೀನೇ ಮಾಡು. ಪಾಸ್ ಮಾಡಿಲ್ಲ, ನೀವು ನಡ್ಕೊಂಡು ಹೋಗೋದು ಪಾಸ್ ಮಾಡಿ ಅಲ್ಲಿ. ಇದು ನಿಂಗೆ ನಾನು ನಾಡ್ದು ಗಿಫ್ಟ್ ಕೊಡ್ತೀನಿ, ಬರ್ಡೇ. ಮುಟ್ಲಿಕ್ಕಿಲ್ಲ, ಅಲ್ಲಿ ನೋಡಿ ಹಾಕಿದ್ದಾರೆ. ಅದದ್ದು ಬಾಡಿ ಎಷ್ಟು ಚಂದ ಉಂಟು. ಇದು ನೋಡು, ಅದ್ರದ್ದು ರೆಕ್ಕೆ ಎಲ್ಲ. ಅದು ನೋಡು, ಶೈನಿಂಗ್ ಕಪ್ಪು ನೋಡು, ಚೌಕಿ. ನಂಗೆ ಕಪ್ಪು ಕಲರ್ ಇಷ್ಟ. ಸಖತ್ ಉಂಟಲ್ಲ. ಹಚ್ಚೋಗೋಣ. ಅದ್ರಲ್ಲಿ ಎಷ್ಟು ಗಲೀಜು ಉಂಟಲ್ಲ. ಅದು ಗಲೀಜು. ಅದೇ ಆರೆಂಜ್ ಅದು ಗಲೀಜ ಅಲ್ಲ, ಊಟನ ಅಲ್ಲ, ಅದ್ರ ಬಾಡಿಯಿಂದ ಹೊಲಸು ಹೋಗುದಿಲ್ಲ. ಹಚ್ಚೋಗ, ನಾವು ಹಚ್ಚೋಗು. ಇತ್ತು ಮಿಮ್ಮಿ ನೋಡಿ ಇಲ್ಲಿ. ಹೌದು, ಸತ್ತೋಗಿದೆ. ಮೊಸಳೆ ಥರ ಕಾಣ್ತದಲ್ಲ. ಎಪ್ಸು ಕರಿ ಅದನ್ನ ಮುಟ್ಲಿಕ್ಕೆ ಬಿಡ್ತಿದ್ದೀರಿ. ಇದು ನೋಡು ಗುಂಡಣ್ಣ ಇಲ್ಲಿ. ಅದಿರ್ಲಿ. ಇಲ್ಲಿ ಗುಂಡಣ್ಣ ನೋಡಿ, ಇಲ್ಲಿ ನೋಡು ಗುಂಡಣ್ಣ. ಅದ್ ನೋಡಿ, ಏಕಾಂಗಿ ಒಂದೇ ಉಂಟು. ನನ್ನ ಹಾಗೆ ಸಿಂಗಲ್. ಸಾಕು, ಸುಮ್ಮನೆ ನೀನು. ಅದು ಇಲ್ಲಿ ಕೆಳಗೆ ಆ ಫೋಟೋನಾ ತೆಗಿಬೇಕಾ ನಿಂದು? ಅಡ್ಡ ನಿಂತಿದೆ, ಕೈ ಕಾಣಿಸ್ತಲ್ಲ. ಅದು ಇದು ಚಂದ ಉಂಟಲ್ಲ, ಇದೆಲ್ಲ ಬಾಲ್ ಚಂದ ಉಂಟು, ಶೈನಿಂಗ್ ಆಗ್ತದೆ. ಆ ಕಲ್ಲೆಲ್ಲ ಸಿಗ್ತದೆ, ಎಲ್ಲದಕ್ಕೂ ಗಂಧ ಹಚ್ತದೆ. ಅದು ಎಂತ ಗೊತ್ತುಂಟಾ, ಅದನ್ನು ಬಿಸಿಲು ಹೊಡಿತದಲ್ವಾ? ಹೌದು, ಅದಕ್ಕೆ ಇರಬೇಕು ಅಲ್ಲಿ, ಅದು ರಿಫ್ಲೆಕ್ಟ್ ಆಗ್ತದೆ. ಎಂತ ಮಾಡುದು? ಇದನ್ನ ತೋರ್ಸ ಗೊತ್ತಾಗ್ತದೆ, ಈ ತರ ಉಂಟು ಅಂತ. ಕಾಣ್ತದೆ ಕಾಣ್ತದೆ. ಇದು ನೋಡಿ, ಹೊಳೆದು ಅಲ್ಲ, ಹಾಗೆ ಉಂಟು. ಎಷ್ಟು ಉಂಟು ಎಂತ ಮೀನುಗಳೆಲ್ಲ ಹೇಗುಂಟು? ಮೀನುಗಳ ಆರಾಮ ಉಂಟಂತೆ. ಮಾತಾಡ್ಸಿದೆ ನಾನು. ಮಾತಾಡ್ಸಿದ್ಯಾ? ಕೇಳಿದೆ, ಹೇಳು. ನನ್ನ ನೋಡಿ ತುಂಬಾ ಖುಷಿ ಆಯ್ತಂತೆ ಅದಕ್ಕೆ. ಹೌದಾ? ಅಮ್ಮ, ಅದೇ ನಾನು ಉಸಿರಲ್ಲಿ
ಇದ್ದೆ ಅಂತ ಹೇಳ್ಬೇಕಿತ್ತು. ಇವತ್ತು ಖುಷಿ ಆಯ್ತಂಡ ಅದಕ್ಕೆ. ಇವತ್ತದ್ರ ಜೀವನ ಸಾರ್ಥಕತೆ ಆಯ್ತಂತೆ. ಇವಳನ್ನ ನೋಡಿ ಜೀವನ ಸಾರ್ಥಕ ಆಗ್ಬೇಕಷ್ಟೇ, ಬೇರೆ ಯಾರಂತ ಆಗ್ಲಿಕ್ಕಿಲ್ಲ. ಚಂದ ನಾನು ನಿಜ ಹೇಳ್ಬೇಕಂದ್ರೆ ಸುಂಟಿನಿಂದು ನಿಜ ಹೇಳ್ಬೇಕಂದ್ರೆ ನಾನು 7th ಅಲ್ಲೇನೋ ಲಾಸ್ಟ್ ಅಕ್ವೇರಿಯಂ ಒಳಗಡೆ ಬಂದದ್ದು. ಧರ್ಮಸ್ಥಳದವರಾಗಿ ಆ್ಯಕ್ಚುಲಿ ನಾನು ಬಂದಿಲ್ಲ, ಅದಾಗೇನೆ ಊರಿಗೆ ಬರೋದು ಕಡಿಮೆ. ದರ್ಶನಕ್ಕೆ ಹೋಗ್ತೇನೆ ಡ್ಯೂಟಿಯಾಗಿ, ಅಲ್ಲಿಂದಲ್ಲೇ ಸೀತಾ ಹೋಗೋದು. ಎಂತಾದ್ರೂ ಮತ್ತೆ ದರ್ಶನಕ್ಕೆ ಹೋಗೋದ್ರೆ ಡ್ಯೂಟಿಗೆ ಬಂದಿರ್ತೀನಲ್ಲ, ಅಲ್ಲಿಂದಲ್ಲೇ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಅಕ್ವೇರಿಯಂ ನಾನು ಇಲ್ಲಿಗೆಲ್ಲ ಪಾರ್ಕಿಗೆಲ್ಲ ಬರೋದೇ ತುಂಬ ಕಡಿಮೆ. ಆ ಕಡೆ ಎಲ್ಲ ಹೋಗ್ತೀವಿ. ಕಾರ್ ಮ್ಯೂಸಿಯಮಿಗೆ ಹೋಗೋಣ ಅವತ್ಯ. ಸರಿ, ಇಲ್ಲಿಂದ ಸೀದಾ ಕಾರ್ ಮ್ಯೂಸಿಯಮಿಗೆ ಹೋಗ್ತೀವಿ. ಫುಲ್ ಧರ್ಮಸ್ಥಳ ಸುತ್ತಬೇಕಂತ ಇವಳಿಗೆ. ಸೊ ಧರ್ಮಸ್ಥಳ ಸುತ್ತಿಸುವ. ಇಲ್ಲಿಂದ ಕಾಣ್ತದೆ, ಇದರಲ್ಲಿ ಕಾಣುವುದು. ಅದು ನಾನು ಫ್ರೆಂಡ್ಸ್ ನಾನು ಸರ್. ಈಗ ಫ್ರೆಂಡ್ಸ್ ಜೀವಿತನ ನೋಡಿ ಸೇಮ್ ಹಾಗೆ ಇಲ್ಲ, ಮೀಸೆ ಒಂದಿಲ್ಲ ಫ್ರೆಂಡ್ಸ್, ಅಷ್ಟೇ ಮಿಸ್ಸಿಂಗ್. ನೆಕ್ಸ್ಟ್ ಟೈಮ್ ಬರೋದು ಹಾಕಿಸ್ಬ. ನಾವು ಕಾರ್ ಮ್ಯೂಸಿಯಂ ಹತ್ರ ಇದ್ದೇವೆ. ಹೊರಗಡೆಯಿಂದ ನಮ್ಗೆ ಆ್ಯಕ್ಚುಲಿ ಒಳಗಡೆ ಹೋಗಲಿಕ್ಕೆ 10 ರೂಪೀಸ್ ಪೇ ಮಾಡಬೇಕು. ಅವರಿಗಾದರೆ ಬಿಡ್ತಾರೆ. ಮತ್ತೆಂತ ಅಂತ ಹೇಳಿದರೆ ಒಳಗಡೆ ವೀಡಿಯೋ ಮಾಡಲಿಕ್ಕಿಲ್ಲ. ಹಾಗೆ ನಾವೀಗ ಅದರೊಳಗಡೆ ಹೋಗಿ ಬರ್ತೀವಿ. ವೀಡಿಯೋ ಮಾಡಲಿಕ್ಕಾಗೋದಿಲ್ಲ. ನೆಕ್ಸ್ಟ್ ಆ ಕಡೆ ಹೋಗೋದನ್ನು ವೀಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಓಕೆನಾ? ವೀಡಿಯೋ ಮಾಡಬೇಕು. ನಾವು ಅಲ್ಲಿಂದ ಡೈರೆಕ್ಟಾಗಿ ಈಗ ಬಸದಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಫಾರ್ ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ನಾನು ಧರ್ಮಸ್ಥಳದಲ್ಲಿ ಸುತ್ತಾಡಿದೆ ತುಂಬ ಕಡಿಮೆ, ಧರ್ಮಸ್ಥಳದಲ್ಲಾದರೂ ಕೂಡ. ಹಾಗೆ ಈಗ ಬಸದಿಗೆ ಹೋಗ್ತೀನಿ. ಐ ಥಿಂಕ್ ಒಳಗಡೆ ಅಲ್ಲೋ ಎಲ್ಲ ಕಾಣಬೇಕು ವೀಡಿಯೋ ಎಲ್ಲ. ಹಾಗೆ ನಾನು ಮೇಲಿಂದಲೇ ತೋರಿಸ್ತಾ ಇದ್ದೀನಿ. ಚಪ್ಪಲಿಟ್ಟು ಹೋಗ್ಬೇಕಂತೆ. ಬಸ್ತಿಗೆ ಹೋಗಿ ಬಂದ್ವಿ. ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಚಂದ್ರನಾಥ ಸ್ವಾಮಿ ಬಸದಿ ಅಂತ. ಅಲ್ಲಿ ಹೋಗಿ ಬಂದ್ವಿ. ಜನ ಮಾತ್ರ ಇರಲಿಲ್ಲ, ಸ್ವಲ್ಪ ಒಳ್ಳೆ ಪೀಸ್ ಫೀಲ್ ಆಗ್ತದೆ ನಮಗೆ. ಹಾಗೆ ಅಲ್ಲಿ ಸ್ಟೆಪ್ಪಲ್ಲೆಲ್ಲ ಕೂತ್ಕೊಂಡು ಬಂದ್ವಿ. ಅವಳು ಸಹ ಬಂದ, ತಂಗಿ ಬಂದಳು. ಹಾಗೆ ಅವಳು ಕಂಪ್ಯೂಟರ್ ಕಟ್ಟಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದಳು. ಹಾಗೆ ಮನೆಗೆ ಒಟ್ಟಿಗೆ ಹೋಗ್ಬೋದಲ್ಲ ಅಂಥೇಳಿ 3 ಜನ ಕೂಡ ಈಗ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಈಗ ಎಲ್ಲಿಯಪ್ಪ ಕಾರ್ ಮ್ಯೂಸಿಯಮಿಂದ ಈಗ ಬಸದಿಗೆ ಬಂದು ಇಲ್ಲಿ ನೋಡಿ ಒಂದು ಕುಟೀರ, ಕುಂದ ಕುಟೀರ ಅಂತ ಉಂಟು. ನನ್ನೊಂದು ರೀಲ್ಸ್ ಎಲ್ಲ ಮಾಡಿದ್ವಿ ಪ್ಲೇಸ್ ಅದು. ಆ್ಯಂಡ್ ಇಲ್ಲಿಂದ ಈಗ ಇದೊಂದು ಮೊಬೈಲ್ ಯಾಕೆ ಹೀಗೆ ಆಗ್ತದ. ಇಲ್ಲಿಂದ ಈಗ ಎಲ್ಲಿಗೆ ಅಂತ ಹೇಳಿದರೆ ಆನೆ ಉಂಟಲ್ಲ ಅಲ್ಲಿಗೆ ಹೋಗೋದು. ಹಾಗೆ ಅಲ್ಲಿ ಎಂತ ನೋಡಲಿಕ್ಕಿಲ್ಲ, ಆದರೆ ಇವರು ಹೋಗುವ ಅಂತ ಹೇಳಿದ್ರು. ಸೊ ಹೋಗೋದು, ಒಂದು ಆನೆ ಮರಿ ನೋಡ್ಕೊಂಡು ಬರುವ ಅಂತ. ಹಾಗೆ ಅವತ್ತು ಆ್ಯಕ್ಚುಲಿ ನಾನು ಅಣ್ಣನೊಟ್ಟಿಗೆ ಬಂದಿದ್ದಾಗ ಉಂಟಲ್ಲ, ಒಳಗಡೆ ಬಿಟ್ಟಿದ್ದೆ ತಮ್ಮನ್ನು. ಅವನಿಗೆ ಅದು ತುಂಬ ಗುರ್ತು ಉಂಟಲ್ವಾ, ಒಳಗಡೆಯಿಂದ ಹೋಗಿ ಆನೆಯನ್ನು ಮುಟ್ಟಿದ್ದೆ. ಇದು ಈಗ ದೂರದಿಂದ ನೋಡಬೇಕಷ್ಟು, ಟಚ್ ಎಲ್ಲ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿಮಗೆ ಅವಳಿಗೆ ಕಾರ್ ಮ್ಯೂಸಿಯಮಲ್ಲಿ ಭಾರಿ ಖುಷಿ ಆಯಿತು. ಹೇಗೆ ಅನ್ನಿಸ್ತೀಯಾ? ಗೊತ್ತಿತ್ತು ಎಷ್ಟು ವರ್ಷ ಅದು ವೀಡಿಯೋ ಮಾಡಲಿಕ್ಕೆ ಮತ್ತೆ ಪರ್ಮಿಷನ್ ಇರಲಿಲ್ಲ ಅಂತ ಅಷ್ಟೇ. ಬಟ್ ಎಂಥ ಓಲ್ಡ್ ಮಾಡೆಲ್ದು ಕಾರೆಲ್ಲ ಇತ್ತು, ತುಂಬ ಚಂದ ಇತ್ತಲ್ಲ, ಸಖತ್ತಾಗಿತ್ತು. ನಾವಿಬ್ರು ಮೆಮೊರಿ. ನಾವು ಅದೇ ಇಬ್ಬರು ಸಹ ಕಲರ್ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಕಲರ್ ಎಲ್ಲ ಎಂತ ಚಂದ, ಲೈಟ್ ಕಲರ್ ಚಂದ ಇತ್ತು ಕಾರಿದು, ಒಂಥರ ಸಖತ್ ಕಲರ್. ನಂದೀಗ ಮೊಬೈಲ್ ಒಂದು ಲಗಡಿ ಆಗಿ ಇಂಗ್ಲೆಂಡ್ ಇದು ಔಟ್ ಸೈಡ್ ಕಾರೆಲ್ಲ ಇದ್ದದ್ದು ಚಂದ ಇತ್ತು ನೋಡಲಿಕ್ಕೆ, ಮತ್ತೆ ಸಕ್ಕರೆ. ಹಾಗೆ ಇಬ್ಬರಿಗೆ ಸಹ ಖುಷಿ ಆಯಿತು. ಚಂದ ಅಂದರೆ ನಾನು ಅದೇ ಹೇಳಿದೆಲ್ಲ, ತುಂಬ ಇವಳ ಹತ್ರ ಹೇಳಿದೆ ನಾನು, ತುಂಬ ಟೈಮ್ ಗಂಧ ಬಿತ್ತು ಮೊದಲು ಹೋಗಿದ್ದು. ಹಾಗೆ ಅಪರೂಪಕ್ಕೆ ಹೋದಾಗ ಒಂಥರ ಚೆಂದ ಆಗ್ತದೆ ಒಳಗಡೆ. ಅವತ್ತು ನಾವು ಹೋಗಿದ್ದಾಗ ಉಂಟಲ್ಲ, ಇನ್ನೊಂದು ಅಲ್ಲಿ ಉಂಟಲ್ಲ ಧೂಳಿತ್ತೇನೋ, ಮೂಗೆಲ್ಲ ತುರಿಸ್ತಾ ಉಂಟು ನಾನು ತುಂಬ, ಒಳಗೆ ಡಸ್ಟ್ ಇತ್ತು. ಹಾಗೆ ಅಪರೂಪಕ್ಕೆ ಹೋದಾಗ ಉಂಟಲ್ಲ ಅದು ಒಂಥರ ನೋಡಲಿಕ್ಕೆ ಚೆಂದ ಇರ್ತದೆ, ಒಳ್ಳೆ ಫೀಲ್. ಎಲ್ಲಿ ಕೂಡ ವಿಡಿಯೋ ಮಾಡೋ ಒಂದು ಪರ್ಮಿಷನ್ ಕೊಡುದಿಲ್ಲಲ್ಲ, ಅದಕ್ಕೆ ಅಷ್ಟೇ. ಬಸದಿ ಸಹ ಅಷ್ಟೇ ಚಂದ ಇತ್ತು, ನೆಲ್ಲ ನೋಡ್ಬೇಕು ಎಷ್ಟು ಕೋಲ್ಡ್ ಇತ್ತು. ಹೌದು, ಈ ವೆದರಿಗೆ ಒಳ್ಳೆದಿತ್ತು. ಮತ್ತೆಂತಂದರೆ ಆ್ಯಕ್ಚುಲಿ ವೀಡಿಯೋ ಮಾಡಲಿಕ್ಕೆ ಬಿಡೋದು ಒಳ್ಳೆಯದು. ಯಾಕಂತ ಹೇಳಿದರೆ ಎಂತ ಗೊತ್ತಾ, ಕೆಲವರಿಗೆಲ್ಲ ವೀಡಿಯೋ ನೋಡಿ ಆದಮೇಲೆ ಅಲ್ಲಿ ಆ ಥರ ನಾವು ವೀಡಿಯೋದಲ್ಲಿ ನೋಡಿದ್ದೇವೆ, ಇಲ್ಲಿ ಬಂದು ನೋಡೋ ಒಂದು ಎಕ್ಸೈಟ್ಮೆಂಟ್ ಇರೋದಿಲ್ಲ. ಮತ್ತೆಂತ ಅಂತ ಹೇಳಿದರೆ ಕೆಲವರೆಲ್ಲ ಉಂಟಲ್ಲ ವೀಡಿಯೋ ಮಾಡೋ ಇದರಲ್ಲಿ ಎಲ್ಲ ಫೋಟೋ ತೆಗೆಯೋದ್ರಲ್ಲಿ ಅದೆಲ್ಲ ಗಡಿ ತೆಗೆದು ಹಾಕ್ತಾರೆ. ಅದಕ್ಕಿಂತ ಇದುವೇ ಬೆಸ್ಟ್, ವೀಡಿಯೋ ಎಲ್ಲ ಮಾಡಲಿಕ್ಕೆ ಬಿಡಬಾರ್ದು. ನಾವೀಗ ಆನೆ ಹತ್ರ ಬಂದಿದ್ದೇವೆ, ಅದನ್ನು ಈಗ ವೀಡಿಯೋ ಮಾಡಿ ತೋರಿಸ್ತೇನೆ. ಅದೀಗ ಟಚ್ ಮಾಡಿರ್ಬೇಕು ನೋಡಲಿಕ್ಕೆ. ಆನೆ ಮರಿ ಉಂಟು, ಮರಿ ಉಂಟು. ಮರಿ ಈಗೆಲ್ಲಾದ್ರೂ ಆಟ ಆಡ್ಕೊಂಡು ಉಂಟು ಗೊತ್ತಿಲ್ಲ ಅಲ್ಲ.
ಇಲ್ಲಿ ಉಂಟಾ ದೇವಸ್ಥಾನ ಇರಲಿಲ್ಲ, ಬಿಡ್ತಾರಲ್ಲ. ಮಾಡಿ ಆ ಕಡೆ ಎಲ್ಲ ಓಡಾಡ್ಕೊಂಡಿರ್ತದೆ. ಅವತ್ತು ನಾವು ಬಂದಾಗ ಎಂಥದ್ದು ಆಟ ಆಡೋದು ಬರ್ತಾ ಇದ್ದಾರೆ, ತೋರಿಸ್ತೇನೆ. ಶಿವಾನಿ ನೋಡಲ್ಲ ನಾಯಿ ಮರಿ ಅದಷ್ಟು ಜೋರ್ ಹೋಗ್ತದ. ನಾಯಿ ಮರಿ ಕರಿ ಅದನ್ನ ಕರಿ, ಶಿವಾನಿ ಅಂತ ಕರಿ. ಚಿಕ್ಕದ್ ದೊಡ್ಡದೆ? ಚಿಕ್ಕದು. ಶಿವಾನಿ ಇಲ್ಲಿ ಎರಡು ಆಂಟಿ ಕರೀದು. ಶಿವಾನಿ ಆಂಟಿ ಅಲ್ಲ, ಶಿವಾನಿ ಇಲ್ಲಿ ನೋಡು, ಯಾರು ಬಂದದ್ದು ನೋಡು. ಓಯ್ ನಿಂಗೆ ಪಿಂಕ್ ಅಂತ ತೋರಿಸ್ತೇನೆ. ನಾನು ಎಲ್ಲ ಕರೆದು ಕೇಳ್ಬೋದು ಅದಕ್ಕೆ. ಅಣ್ಣ ಇಂಜಿ ಲೆಪ್ಲೆ ಅಣ್ಣವೇನೆ. ನೀನ್ ನಾಯಿ ಮರಿ ಕರೀದು ನೋಡಲ್ಲ. ನಾಯಿ ಮರಿ ನೋಡಿ ಕರೀದು. ಯಾಕಂದ್ ನಾ ಹಾಕ್ತಿಲ್ಲ. ಹೌದು, ನಾನಲ್ಲಿ ಅಣ್ಣನೊಟ್ಟಿಗೆ ಅಲ್ಲಿಂದ ಹೋಗಿದ್ನ, ಅದನ್ನ ಡ್ರೆಸ್ಸಿಗೆ ಬಾಯ್ ಹಾಕಿದ್ದು ಗೊತ್ತುಂಟಾ, ಮೇಲಿಂದ ಹೋಗಿದ್ದಾಗ. ನೋಡಿ ಬಡುಗೆ ಎದ್ರದ್ ನೋಡಿ. ಎಂತ ತಿಂತಿದ್ದದ್ದು ನೀನಲ್ಲಿ? ಅದ್ ನೋಡಿ ಎಳ್ಕೊಂಬರೋದು ನೋಡೋದು, ಅದು ಎಳ್ಕೊಂಬರೋದು ನೋಡೋದನ್ನು ಅಂದ. ಚಾಚಿ ಎಷ್ಟು ಅಂದ ಚಾಚಿ ಮಲ್ಪುಣಿತ್ತೆ. ಕಿವಿ ನೋಡು ಹೊಟ್ಟೆ ಅದ್ರದ್ದು. ಮನಸ್ಸು ಛತ್ರದನೇನಾ? ಶಿವನಿ ಇಲ್ಲ ಚಿಕ್ಕಿ, ಶಿವಾನಿ ನನ್ನ ನೋಡುದಿಲ್ಲ. ಕೋಪ ನೋಡು, ನೋಡುದ ಸುಸ್ತಾಗಿದೆ ನಂಗೆ. ಇನ್ನೊಂದು ಉಪದ್ರ ಕೊಡ್ಬೇಡ, ಆಟ ಆಡೋದು. ಉಪದ್ರ ಉಂಟು ಭಯಂಕರ. ನೀನ್ ನಿಲ್ತಿಯಲ್ಲಿ ಸಾಕ್ಲಿಕ್ಕೆ. ನೆಕ್ಸ್ಟ್ ಟೈಮ್ ಬರುವಾಗ ನಿನ್ ಜಿಜಿ ಮೀ ಆಯ್ತಾ? ಸರಿ ಬಿಡ್ತೀಯಾ? ಬೇಡ, ಆಯ್ತು ಬೈಗೆ ಬರ್ಬೋದು. ಹೌದು, ಎಂತ ಹಾಗೆ ಅಂತ ಆಗಲ್ಲ. ಅವ್ರು ಮುಟ್ಟಿಸ್ತಾರ. ನಾವು ತಾಚಿಂದ ಬಂದಿದ್ದದ್ದು, ಅದು ಗೊತ್ತಾಗುದಿಲ್ಲ ಕಣ್ಣು ಮುಚ್ಚಿದೆ. ಅವುಗಳಿಗೆ ಎರಡಿಗೆ ಸಹ ನಿದ್ದೆ ಮಾಡ್ತಾ ಉಂಟಂತೆ. ಮೇಲೆ ಗುಡ್ಡೆಗೆ ಕರ್ಕೊಂಡು ಹೋಗಿದ್ರಂತೆ. ಹಾಗೆ ಸುಸ್ತಾಗಿ ಈಗ ನಿದ್ದೆ ಮಾಡ್ತಾ ಉಂಟು ಅಂತ ಅವ್ರು ಹೇಳಿದ್ರು. ಅವ್ರಿಗೆ ಎಂತ ಹೇಳುದಿಯಾ, ಮಾವುತ ಅಲ್ಲ, ಅವ್ರ ಅಣ್ಣ ಹೇಳಿದ್ರು. ಹಾಗೆ ಊಟ ಆಯ್ತಂತೆ ಅದ್ರದ್ದು. ಓಕೆ, ಅವ್ರಿಗೆ ಊಟಕ್ಕೆ ಹೋದ್ರು. ಈಗ ನಿದ್ದೆ ಮಾಡ್ತಾ ಉಂಟು. ಸೊಂಡಿಲ್ ನೋಡಿ, ಸೊಂಡಿಲ್ ಹಾಗಿಟ್ರೆ ಅದಕ್ಕೆ ಬಲಕ್ಕೆ ಅಲ್ಲಿಗೆ ನಿದ್ದೆ ಮಾಡ್ತದಂತೆ. ಇವಳ ತರಾನೇ ಸ್ವಲ್ಪ ನಿಂತಾರೆ ನಿದ್ದೆ ಮಾಡೋದು. ಇವಳು ಹಾಗೇನೆ ಕ್ಲಾಸಲ್ಲೆಲ್ಲ ಕುಶಲಪ್ಪ ಸರಿ ಸ್ಟೂಡೆಂಟ್ ನಿಂತಾರೆ ನಿದ್ದೆ ಮಾಡೋಳು. ಶಿವನೇ ತರ ಅಂತ ಎಮ್ಮೆ. ಅಷ್ಟು ಕ್ಯೂಟ್ ಉಂಟದು, ಬಾದಾಗಿ ಉಂಟು. ನೋಡಿ ಚಾಚಿ ಮಾಡಿದದು. ಕಣ್ಣು ಮುಚ್ಚಿದ ಕಾಣ್ತದ. ಕಣ್ಣು ಮುಚ್ಚಿದ ಇಲ್ಲದಿದ್ರು ಕ್ಯೂಟ್ ಅನ್ನಿಸ್ತದೆ. ಇಷ್ಟೇ ಚಿಕ್ಕ ಕಣ್ಣು. ಅದು ಬಾರಿ ಜೋರುಂಟು ನಾಯಿ. ಎಚ್ಚರಿಗಾಯ್ತು. ಇಜ್ಜಣ್ಣ ಇಜ್ಜಿ ತೊಂದ್ರೆ ಇಜ್ಜಿ ಮನಸ್ ಮಲ್ಪಲೆ ಬರ್ಚಿ ಎಂಗ್ಲ ಪೋಪ ಮುಲ್ಪಾರ್ದೆ. ಅವಣ್ಣ ಅದೇ ಸಾಕಾ? ಇಲ್ಲೇ ಇರ್ತೀಯ ನೀನ್? ಅದಕ್ಕೆ ಊಟ ಕುಟ್ಕೊಂಡು ನಿಂತ್ಕೊ. ಮತ್ತೆ ನಾನು ಇರ್ಬೋದಲ್ಲ? ಏನಿರ್ದೆ, ಅವ್ರು ನಿಂಗೆ ಅವ್ರದ್ದು ಅದ್ರದ್ದು ಭಾಷೆ ಕಲಿಸಿ ಕೊಡ್ತಾರೆ. ಸರಿ, ಟಾಟ ಹೋಗುವ ಅಂತದ. ಮುಖ ಕಂಡ್ರೆ ಸಾಕು. ನೋಡಿ, ಇವ್ರ ಹೆಸರು ವನಿತಾ ಅಂತ. ಇವ್ರದ್ದು ಕತ್ತಲೆಗೆ ಅಂತದೆ ನಮಿತಾ ಆಂಟಿ. ಇದು ಲಗೇಜ್ ರೂಮ್. ನಾನು ಇಲ್ಲಿಗೇನೆ ಕೆಲಸಕ್ಕೆ ಬರುದು. ಇವತ್ತು ಸಂಬಳ ತಗೊಳ್ಳಿಕ್ಕಿತ್ತು ಅಂತ ಹೇಳಿ ಬಂದೇನೆ. ಸಂಬಳ ಸಿಕ್ಕಿತು. ಇವತ್ತೊಂದು ಗಮ್ಮತ್ತುಂಟು. ಇವಳಿಗೆ ಗಮ್ಮತ್ತು ಪಾರ್ಟಿ. ಅಲ್ಲಿ ಕಂಪ್ಯೂಟರ್ ಕ್ಲಾಸ್ 5,500 ಕಟ್ಟಿದ್ದು, ಅದು ಸಾಲದಲ್ಲಿ ಕಟ್ಟಿದ್ದು ತಂಗಿ ಅಂತ. ಹೌದಪ್ಪ. ಹಾಗೆ ಇವ್ರ ಹತ್ರ ಈಗ ಮಾತಾಡಿಸುವ ಅಂತ ಬಂದದ್ದು. ಸಂಬಳ ಸಹ ತಗೊಂಡೆ. ಇನ್ನಿಲ್ಲಿಂದ ಹೊರಡುದು. ಚಾದ ಚೀಟಿ ಉಂಟು. ತೃಪ್ತಿಗೆ ಹೋಗಿ ಚಾದ ಚೀಟಿ ತಕೊಂಡು ತಿಂಡಿ ತಕೊಂಡು ಹೋಗುದು. ಹಾಗೆ ನಾವು ತೃಪ್ತಿ ಹೋಟೆಲಿಗೆ ಬಂದ್ವಿ. ಅವಳು ಮಸಾಲೆ ದೋಸೆ ತಗೊಂಡಿದ್ದಾಳೆ, ಭವಿತಾ ಬನ್ಸ್, ನಾನು ಇಡ್ಲಿ ವಡೆ ತಗೊಂಡಿದ್ದೀನಿ. ಆಮೇಲೆ ಕಾಫಿ ಮತ್ತು ಹಾಲು ತಗೊಂಡಿದ್ದೇವೆ. ಇದನ್ನು ಸರಿ ಈಗ ತಿನ್ನಬೇಕು. ತೃಪ್ತಿಗೆ ಹೋಗಿ ಗಟ್ಟಿ ಬ್ಯಾಟಿಂಗ್ ಮಾಡಿ ಬಂದ್ವಿ. ಈಗ ಇನ್ನೂ ಡೈರೆಕ್ಟ್ ಮನೆಗೇನೆ ಹೋಗೋದು. ಪಾರ್ಸಲ್ ತಗೊಳ್ಳಿಲ್ಲ, ಬೇಡ ಅಲ್ಲ. ಇಲ್ಲದಿದ್ರೆ ಪಾರ್ಸಲ್ ಬೇಡ ಪಾರ್ಸಲ್ ತಗೊಳ್ಬೇಕು ಅಂತಿದ್ವಿ. ತಿಂದು ಸೀದಾ ಬಂದದ್ದು, ನೆನಪೇ ಇಲ್ಲ ಅದರದ್ದು. ಇಲ್ಲ, ಅವಳಿಗೆ ನಾಳೆ ನಾನು ಕೊಡ್ತೇನೆ.
ಹಾಗೆ ಇನ್ನು ಅದಕ್ಕಿಂತಲೇ ವಾಪಸ್ ಬರಬೇಕಷ್ಟೇ ಮರಲ್ಲಿ. ಇಲ್ಲಿ ತನಕ ಹೊರಗಡೆ ಬಂದು ಇನ್ನು ವಾಪಸ್ ಓಡಿದರೆ ಅಂತ ಅಂದ್ಕೊಳ್ಬೋದು. ಅದಕ್ಕಿಂತ ಸುಮ್ಮನೆ ಮೇಂಟೈನ್ ಮಾಡಿ ಹೋಗೋದೇ ಬೆಟರ್. ಹಾಗೆ ಇನ್ನು ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗೋದು. ಗಾಡಿ ಸಹ ಉಂಟು ನೇತ್ರಾವತಿಯಲ್ಲಿ. ಹಾಗೆ ಆ್ಯಂಡ್ ಇವತ್ತಿನ ನನ್ನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.